Hello everyone, welcome to my YouTube channel All About Education Info. Today in this video we are going to know about the blueprint of 10th maths for the academic year 2024 and 25. ಅಂದ್ರೆ ಈಗ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಯ ಎಕ್ಸಾಕ್ಟ್ ಬ್ಲೂ ಪ್ರಿಂಟ್ ಅನ್ಕೊಳ್ಳಿ. ಎಕ್ಸಾಕ್ಟ್ ಬ್ಲೂ ಪ್ರಿಂಟ್ ಇದಾಗಿರುತ್ತೆ. ಯಾಕೆಂದ್ರೆ ಈಗ 10th ಬೋರ್ಡ್ ಇಂದ ಆಲ್ರೆಡಿ 2 ಮಾಡಲ್ ಪೇಪರ್ಸ್ ನ ಬಿಟ್ಟಿದ್ದಾರೆ. ಮಾಡಲ್ ಪೇಪರ್ 1, ಮಾಡಲ್ ಪೇಪರ್ 2. ಆ 2 ಮಾಡಲ್ ಪೇಪರ್ ನಾವು ತಾಳೆ ನೋಡಿದ್ರೆ ಬ್ಲೂ ಪ್ರಿಂಟ್ ಯಾವ್ದಾಗಿರುತ್ತೆ ಅಂತ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈ ಬ್ಲೂ ಪ್ರಿಂಟ್ ನಾನ್ ರೆಡಿ ಮಾಡಿರೋದಂತಲ್ಲ. ಇದು ಸರ್ಕಾರಿ ನೌಕರರೇ, ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ವರ್ಕ್ ಮಾಡೋವಂತಾರೆ ರೆಡಿ ಮಾಡಿರ್ತಕ್ಕಂಥ ಬ್ಲೂ ಪ್ರಿಂಟ್ ಇದು. ಯಾರೋ ಒಬ್ಬರು ಇಬ್ಬರಲ್ಲ, ಯಾವುದೋ ಒಂದು ಅಸೋಸಿಯೇಷನ್ ಇಂದ ರೆಡಿ ಮಾಡಿರ್ತಕ್ಕಂಥ ಬ್ಲೂ ಪ್ರಿಂಟು. ಸೊ ಅದನ್ನ ನಾನು ನಿಮಗೆ ತಲುಪಿಸೋ ಪ್ರಯತ್ನ ಪಡ್ತೀನಿ. ನಾನು ಮಾಡ್ತಕ್ಕಂಥ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಆದಷ್ಟು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪಿಸೋ ಪ್ರಯತ್ನ ಪಡಿ. ಓಕೆ, ಜಾಸ್ತಿ ಸಮಯ ವ್ಯರ್ಥ ಮಾಡ್ದಲೆ ನಾವು ಡೈರೆಕ್ಟ್ ಬ್ಲೂ ಪ್ರಿಂಟ್ಗೆ ಹೋಗ್ಬಿಡೋಣ. ಈಗ ಫಸ್ಟ್ ಚಾಪ್ಟರ್ ಯಾವುದು? ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ಅಂದರೆ ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ಇಬ್ರಿಗೂ ಹೇಳ್ತೀನಿ, ರಿಯಲ್ ನಂಬರ್ಸು. ರಿಯಲ್ ನಂಬರ್ಸ್ ಚಾಪ್ಟರ್ದಿಂದ 5 ಅಂಕ ಫಿಕ್ಸ್ ಆಗಿದೆ ಅಂತ ಆಲ್ರೆಡಿ ಗೊತ್ತಿದೆ ನಮಗೆ. 5 ಅಂಕಗಳು ಬರ್ತವೆ ಅಂತ. ಬಟ್ ಯಾವ್ಯಾವ ವಿಭಾಗದಿಂದ ಬರುತ್ತೆ ಅಂತ ಗೊತ್ತಿಲ್ಲ ನಮಗೆ. ಅಂದರೆ ಯಾವ್ಯಾವ ಸೆಕ್ಷನ್ಸ್ ಇಂದ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ 1 ಬ್ರಾಕೆಟ್ ಹಾಕಿದಾರಲ್ಲ, ಇದೇನಿದು? ಈ ತರ ಬ್ರಾಕೆಟ್ ಹಾಕಿದಾರಲ್ಲ, ದಟ್ ಮೀನ್ಸ್ ಇದು MCQ ಅಂತ, ಬಹು ಆಯ್ಕೆ ಪ್ರಶ್ನೆಗಳು. ನೆಕ್ಸ್ಟ್ ಇಲ್ಲಿ ಸ್ಟಾರ್ ಇದೆಯಲ್ಲ, ಈ ಸ್ಟಾರ್ ಮೀನ್ಸ್ ಇಂಟರ್ನಲ್ ಚಾಯ್ಸ್, ಅಂದ್ರೆ ಆಂತರಿಕ ಆಯ್ಕೆಗಳು. ಇಂಟರ್ನಲ್ ಚಾಯ್ಸ್, ಒಂದು ಪ್ರಶ್ನೆಗೆ 2 ಚಾಯ್ಸ್ ಬರುತ್ತಲ್ಲಪ್ಪ, ಆ ತರ ಇಂಟರ್ನಲ್ ಚಾಯ್ಸ್ ಅಂತ ಅದು ಫಿಕ್ಸ್ ಆಗಿರೋದು. ಫಸ್ಟ್ ವಾಸ್ತವ ಸಂಖ್ಯೆಗಳಲ್ಲಿ ಒಂದು MCQ ಕೇಳ್ಬೋದು. 2 ಪೇಪರ್ನ ತಾಳೆ ನೋಡಿರೋದು ಇದು, ಮಾಡಲ್ ಪೇಪರ್ 1, ಮಾಡಲ್ ಪೇಪರ್ 2. ಒಂದು MCQ ಪ್ಲಸ್ 2 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್, ಇನ್ನೊಂದು 2 ಮಾರ್ಕ್ಸ್ ಅಲ್ಲಿ ಇಂಟರ್ನಲ್ ಚಾಯ್ಸ್ ಬರ್ಬೋದು ಅಂತ. ಟೋಟಲ್ 5 ಮಾರ್ಕ್ಸ್ ಆಯ್ತಾ? ಟೋಟಲ್ 5 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ಮಾಡಲ್ ಪೇಪರ್ 2 ಅಲ್ಲಿ ಒಂದು MCQ 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ಒಂದು ಕೇಳಿದ್ದಾರೆ, 3 ಮಾರ್ಕ್ಸ್ ಕ್ವಶನ್ ಇಂದ ಒಂದು ಕೇಳಿದ್ದಾರೆ. ಟೋಟಲ್ 5 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ಬಹುಪದೋಕ್ತಿಗಳು ಅಂದ್ರೆ ಪಾಲಿನಾಮಿಯಲ್ಸ್ ಬರ್ಕೊಂತೀರಾ, ನಿಮ್ಗೆ ಗೊತ್ತಿದೆ ಅಲ್ವಾ? ಪಾಲಿನಾಮಿಯಲ್ಸ್ ವಿಭಾಗದಿಂದ 5 ಮಾರ್ಕ್ಸ್ ಫಿಕ್ಸ್ ಆಗಿದೆ. ಅದರಲ್ಲಿ ಒಂದು MCQ ಬರ್ಬೋದು, 1 ಮಾರ್ಕ್ಸ್ ಕ್ವಶನ್ ಒಂದು, 3 ಮಾರ್ಕ್ಸ್ ಕ್ವಶನ್ ಒಂದು. ಮತ್ತೆ ಸೇಮ್ ಪ್ಯಾಟರ್ನ್ ರಿಪೀಟ್ ಆಗಿದೆ ನೋಡಿ, ಇಲ್ಲಿ ಸೇಮ್ ಪ್ಯಾಟರ್ನ್. ಅಂದ್ರೆ ಬಹುಪದೋಕ್ತಿಗಳಿಂದ ಫಿಕ್ಸ್ ಇದೇ ರೀತಿ ಬರುತ್ತೆ ಆನ್ಯಲ್ಗೆ. ನಿಮಗೆ ಆನ್ಯಲ್ ಅಲ್ಲಿ ಇದೇ ರೀತಿ ಕೇಳ್ತಾರೆ ನಿಮ್ಗೆ ಅಂತ ಫಿಕ್ಸ್ ಆಗೋಯ್ತು. ನೆಕ್ಸ್ಟ್ ಜೋಡಿ ಸಮೀಕರಣಗಳು, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ಟೋಟಲ್ 8 ಅಂಕಗಳು ಫಿಕ್ಸ್ ಆಗಿದೆ. ಚಾಪ್ಟರ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಒಂದು MCQ 1 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ನು, 2 ಮಾರ್ಕ್ಸ್ ಒಂದು ಕ್ವಶನ್ನು, 4 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್. ಗೊತ್ತಿದೆಯಲ್ಲ ಜೋಡಿ ಸಮೀಕರಣಗಳು 4 ಮಾರ್ಕ್ಸ್ ಇನ್ನು ಯಾವ್ದು ಕೇಳ್ತಾರೆ? ಗ್ರಾಫು. ನೆಕ್ಸ್ಟ್ ಇಲ್ಲಿ MCQ ಒಂದು, ಮತ್ತೆ ಮಾಡಲ್ ಪೇಪರ್ 2 ಅಲ್ಲಿ 1 ಮಾರ್ಕ್ಸ್ ಇಂದ ಒಂದು, ಇಂಟರ್ನಲ್ ಚಾಯ್ಸ್ ಅಲ್ಲಿ 2 ಮಾರ್ಕ್ಸ್ ಇಂಟರ್ನಲ್ ಚಾಯ್ಸ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, 4 ಮಾರ್ಕ್ಸ್ ಅಲ್ಲಿ ಒಂದು. ಅಂದ್ರೆ ಇದೇ ಸೇಮ್ ಪ್ಯಾಟರ್ನ್ ಆನ್ಯಲ್ಗೆ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ವರ್ಗ ಸಮೀಕರಣಗಳು ಅಂದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ಸ್, QE ಕ್ವಾಡ್ರಾಟಿಕ್ ಈಕ್ವೇಶನ್ಸ್. ಟೋಟಲ್ 7 ಮಾರ್ಕ್ಸ್ ಆದ್ರೂ ಕೇಳ್ಬೋದು, ಇಲ್ಲ 6 ಮಾರ್ಕ್ಸ್ ಆದ್ರೂ ಕೇಳ್ಬೋದು. ಅಂದ್ರೆ ಒಂದು MCQ 1 ಮಾರ್ಕ್ಸ್ ಒಂದು ಕ್ವಶನ್, 2 ಮಾರ್ಕ್ಸ್ ಒಂದು ಕ್ವಶನ್, 3 ಸ್ಟಾರ್ ಅಂದ್ರೆ ಇಂಟರ್ನಲ್ ಚಾಯ್ಸ್, 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ಯಾವ್ದಾದ್ರು ಒಂದು ಇಂಟರ್ನಲ್ ಚಾಯ್ಸ್ ಬರ್ಬೋದು. ಅದಿಲ್ಲ ಅಂದ್ರೆ ಮಾಡಲ್ ಪೇಪರ್ 1 ನಲ್ಲಿ 7 ಮಾರ್ಕ್ಸ್ ಕೇಳಿದ್ದಾರೆ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಇಂದ, ವರ್ಗ ಸಮೀಕರಣಗಳಿಂದ. ಮಾಡಲ್ ಪೇಪರ್ 2 ಅಲ್ಲಿ ನೋಡಿದ್ರೆ 1 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್, ಅಂದ್ರೆ MCQ ಬಂದಿಲ್ಲ ಇದು. ಮಾಡಲ್ ಪೇಪರ್ 2 ಅಲ್ಲಿ ವರ್ಗ ಸಮೀಕರಣ ಪಾರ್ಟಿಂದ MCQ ಬಂದಿಲ್ಲ ಯಾವುದೇ. ನೆಕ್ಸ್ಟ್ 2 ಸ್ಟಾರ್ ಹಾಕಿದಾರಲ್ಲ, ಅಂದ್ರೆ ಇಂಟರ್ನಲ್ ಚಾಯ್ಸ್ ಒಂದು, 3 ಮಾರ್ಕ್ಸ್ ಒಂದು, ಟೋಟಲ್ 6 ಮಾರ್ಕ್ಸ್. ನೆಕ್ಸ್ಟ್ ಸಮಾಂತರ ಶ್ರೇಣಿಗಳು, ಅರ್ಥಮೆಟಿಕ್ ಪ್ರೋಗ್ರೆಷನ್ AP 7 ಮಾರ್ಕ್ಸ್ ಇಂದ 8 ಮಾರ್ಕ್ಸ್ ಕೇಳ್ಬೋದು, 7 to 8. ಅಂದ್ರೆ ಒಂದು MCQ ನೋಡಿ, ಇಲ್ಲಿ ಮಾಡಲ್ ಪೇಪರ್ 1, ಮಾಡಲ್ ಪೇಪರ್ 2 ಅಲ್ಲೂ MCQ ಕೇಳಿದ್ದಾರೆ, ಅಂದ್ರೆ ಒಂದು MCQ ಫಿಕ್ಸ್. ನೆಕ್ಸ್ಟ್ 2 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಇಲ್ಲೂ 2 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಇದು ಫಿಕ್ಸ್. ಸರಿನಾ? ನೆಕ್ಸ್ಟ್ 4 ಮಾರ್ಕ್ಸ್ ಅಲ್ಲಿ ಒಂದು ಕೇಳಿದ್ದಾರೆ, ಇಲ್ಲಿ 4 ಮಾರ್ಕ್ಸ್ ಅಲ್ಲಿ ಒಂದು ಕೇಳಿದ್ದಾರೆ, 4 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ. 1, 2, 4 ಫಿಕ್ಸ್ ಆಗಿರುತ್ತೆ. ಮತ್ತೆ ಮಾಡಲ್ ಪೇಪರ್ 2 ಅಲ್ಲಿ 1 ಮಾರ್ಕ್ಸ್ ಕೇಳಿದ್ದಾರೆ, 1 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಅಂದ್ರೆ
1 ಮಾರ್ಕ್ಸ್ ಕ್ವಶನ್ ಬರ್ಬೋದು, ಬರ್ದಲೇ ಇರ್ಬೋದು ಆನ್ಯುಯಲ್ಗೆ. ಓಕೆ, ನೆಕ್ಸ್ಟ್ ತ್ರಿಕೋನಮಿತಿಯ ಪ್ರಸ್ತಾವನೆ ಅಂದರೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. 5 ಮಾರ್ಕ್ಸ್ ಇಲ್ಲ 6 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು. ಮಾಡಲ್ ಪೇಪರ್ 1 MCQ ಇಂದ 1, ಮಾಡಲ್ ಪೇಪರ್ 2 MCQ ಇಂದ 1 ಅಂದರೆ MCQ ಫಿಕ್ಸ್. ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ 1 ಕೇಳಿದ್ದಾರೆ, ಇಲ್ಲಿ ಕೇಳಿಲ್ಲ. ಸೊ ಇಲ್ಲಿ 2 ಮಾರ್ಕ್ಸ್ ಕೇಳಿದ್ದಾರೆ, ಅಂದರೆ 1 ಮಾರ್ಕ್ಸ್ ಆದರೂ ಬರ್ಬೋದು, 2 ಮಾರ್ಕ್ಸ್ ಆದರೂ ಬರ್ಬೋದು. ನೆಕ್ಸ್ಟ್ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ 1 ಕೇಳಿದ್ದಾರೆ, ಇಲ್ಲೂ 3 ಮಾರ್ಕ್ಸ್ 1 ಕ್ವಶನ್ 1 ಕೇಳಿದ್ದಾರೆ, ಅಂದರೆ 3 ಮಾರ್ಕ್ಸು ಫಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಂದರೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಲಿ 5 ಮಾರ್ಕ್ಸ್ ಕ್ವಶನ್ ಆದರೂ 5 ಮಾರ್ಕ್ಸಿಗೆ ಬರ್ಬೋದು, ಇಲ್ಲ 4 ಮಾರ್ಕ್ಸಿಗೆ ಬರ್ಬೋದು. ಮಾಡಲ್ ಪೇಪರ್ 1 5 ಮಾರ್ಕ್ಸಿಗೆ ಕೇಳಿದ್ದಾರೆ, ಅಂದರೆ 5 ಅಂಕದ ಪ್ರಶ್ನೆಗಳು ಬರುತ್ತಲ್ಲ ಲಾಸ್ಟ್ ಮೇನಲ್ಲಿ, ಅದರಲ್ಲಿ ಕೇಳಿದ್ದಾರೆ ಡೈರೆಕ್ಟಾಗಿ. ಇಲ್ಲಿ 4 ಅಂಕಗಳಲ್ಲಿ ಕೇಳಿದ್ದಾರೆ, 4 ಸೆಕ್ಷನ್ ಆದರೆ 4 ಮಾರ್ಕ್ಸ್ ಸೆಕ್ಷನ್ಸಲ್ಲಿ ಬರುತ್ತಲ್ಲ ಅದು. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಾಮಿಟ್ರಿಲಿ 6 ಮಾರ್ಕ್ಸ್ ಫಿಕ್ಸ್ ಆಗಿದೆ. ಸೇಮ್ ಪ್ಯಾಟ್ರನ್ನೇ, ಇದೇ ಪ್ಯಾಟ್ರನ್ ಆ್ಯನ್ಯಲಿಗೆ ರಿಪೀಟ್ ಆಗುತ್ತೆ, ಮರಿಬೇಡಿ. 1 ಮಾರ್ಕ್ಸ್ 1, 2 ಮಾರ್ಕ್ಸ್ 1, 3 ಮಾರ್ಕ್ಸ್ 1, 1, 2, 3. ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ಅಂದರೆ ಸ್ಟ್ಯಾಟಿಸ್ಟಿಕ್ಸಲ್ಲಿ 4 ಮಾರ್ಕ್ಸ್ ಅಂಕಗಳು ಫಿಕ್ಸ್ ಆಗಿದೆ. ಸೇಮ್ 1 ಮಾರ್ಕ್ಸಿಗೆ 1 ಕ್ವಶನ್ ಕೇಳ್ಬೋದು, ಇಲ್ಲ 3 ಮಾರ್ಕ್ಸಿಗೆ 1 ಕ್ವಶನ್ ಕೇಳ್ಬೋದು. ಬಟ್ ಇಲ್ಲಿ ಮಾಡಲ್ ಪೇಪರ್ 2 ಅಲ್ಲಿ 1 ಮಾರ್ಕ್ಸ್ MCQ ಕೇಳಿದ್ದಾರೆ, ಅದನ್ನು 1 ಮಾರ್ಕ್ಸ್ ಸೆಕ್ಷನ್ ಕೇಳಿಲ್ಲ. ಅಂದರೆ ಯಾವುದಾದ್ರೂ ಕೇಳಿ, ಇಲ್ಲ MCQ ಇರೋದನ್ನೇ 1 ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ 1 ಮಾರ್ಕ್ಸ್ಗೆ ಇರೋದನ್ನೇ MCQ ಕೇಳ್ಬೋದು, ಎರಡಕ್ಕೂ ರೆಡಿ ಆಗಿರಬೇಕು. ನೆಕ್ಸ್ಟ್ ಸಂಭವನೀಯತೆ, ಪ್ರಾಬಬಿಲಿಟಿಯಲ್ಲಿ 4 ಮಾರ್ಕ್ಸಿಗೆ ಫಿಕ್ಸ್ ಆಗಿದೆ. 1 ಮಾರ್ಕ್ಸ್ 1 ಕ್ವಶನ್ ಕೇಳ್ಬೋದು, ಇಲ್ಲ 3 ಮಾರ್ಕ್ಸಿಗೆ 1 ಕ್ವಶನ್ ಕೇಳ್ಬೋದು, ಅಂದರೆ MCQ ಅಲ್ಲಿ. ಇಲ್ಲ ಅಂದರೆ 2 ಮಾರ್ಕ್ಸಿಗೆ 2 ಕ್ವಶನ್ಸ್ ಕೇಳ್ಬಿಡ್ಬೋದು. ಸಂಭವನೀಯತೆ ಅಂದರೆ 4 ಮಾರ್ಕ್ಸಿಗೆ ಫಿಕ್ಸ್. ನೆಕ್ಸ್ಟ್ ತ್ರಿಭುಜಗಳು ಅಂದರೆ ಇದು ಪ್ರಾಬಬಿಲಿಟಿ. ಸಂಭವನೀಯತೆ ಅಂದರೆ ತ್ರಿಭುಜಗಳು, ಟ್ರಯಾಂಗಲ್ಸಲ್ಲಿ 9 ಮಾರ್ಕ್ಸ್ ಅಂಕ ಫಿಕ್ಸ್ ಆಗಿದೆ. ಒಂದು MCQ ಕೇಳಿದರೆ MP ಮಾಡಲ್ ಪೇಪರ್ 1 1 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್, 4 ಮಾರ್ಕ್ಸಿಗೆ 1 ಕ್ವಶನ್. ಇಲ್ಲಾಂದರೆ 2 ಮಾರ್ಕ್ಸ್ 1 ಕ್ವಶನ್ ಡೈರೆಕ್ಟಾಗಿ ಕೇಳಿ 3 ಮಾರ್ಕ್ಸ್ 4 ಮಾರ್ಕ್ಸಿಗೆ ಕೇಳ್ತಾರೆ. 3 ಮಾರ್ಕ್ಸ್ 4 ಮಾರ್ಕ್ಸಿಗೆ ಫಿಕ್ಸ್ ಆಗಿದೆ ಆಲ್ರೆಡಿ. ನೋಡಿಲಿ, ನೀವು ನೋಡ್ಕೊಬೋದು, 3 ಮಾರ್ಕ್ಸ್ 4 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಇಲ್ಲ 1 ಮಾರ್ಕ್ಸ್ ಇಲ್ಲಾಂದರೆ 2 ಮಾರ್ಕ್ಸ್ ಕ್ವಶನ್ಸಲ್ಲಿ 1 ಕ್ವಶನ್ ಬರ್ಬೋದು. ನೆಕ್ಸ್ಟ್ ವೃತ್ತಗಳು, ಸರ್ಕಲ್ಸಲ್ಲಿ 5 ಮಾರ್ಕ್ಸ್ ಫಿಕ್ಸ್ ಆಗಿದೆ. 2 ಮಾರ್ಕ್ಸಿಗೆ 1 ಕ್ವಶನ್ ಕೇಳ್ಬೋದು, ಇಲ್ಲ 3 ಮಾರ್ಕ್ಸಿಗೆ 1 ಕ್ವಶನ್. ಇಲ್ಲಾಂದರೆ 1 ಮಾರ್ಕ್ಸ್ ಸಪ್ರೇಟಾಗಿ MCQಯಲ್ಲಿ 1 ಮಾರ್ಕ್ಸ್ ಸೆಕ್ಷನಲ್ಲಿ 1, 3 ಮಾರ್ಕ್ಸಲ್ಲಿ 1 ಫಿಕ್ಸ್ ಆಗಿದೆಯಾ. 2 ಪೇಪರಲ್ಲೂ 3 ಮಾರ್ಕ್ಸಿಂದ 1 ಕ್ವಶನ್ ಕೇಳಿದ್ದಾರೆ ಅಂದರೆ 3 ಮಾರ್ಕ್ಸಲ್ಲಿ 1 ಕ್ವಶನ್ ಬಂದೇ ಬರುತ್ತೆ ವೃತ್ತಗಳಲ್ಲಿ. ನೆಕ್ಸ್ಟ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಅಂದರೆ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ಅದರಲ್ಲಿ 3 ಮಾರ್ಕ್ಸ್ ಕ್ವಶನ್ ಅಂಕ ಬರುತ್ತೆ. 3 ಮಾರ್ಕ್ಸ್ಗೆ 2 ಇಂಟರ್ನಲ್ ಚಾಯ್ಸಲ್ಲಿ ಬರುತ್ತೆ 3 ಮಾರ್ಕ್ಸ್ ಸೆಕ್ಷನ್ಸಲ್ಲಿ. ಅಂದರೆ 9 × 3 = 27 ಅಲ್ವಾ. 9 ಕ್ವಶನ್ನು 3 ಅಂಕದ ಕೇಳ್ತಾರೆ, ಅದರಲ್ಲಿ 1 ಇಂಟರ್ನಲ್ ಚಾಯ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂದರೆ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು. ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ಟೋಟಲ್ 7 ಮಾರ್ಕ್ಸಿಗೆ ಕೇಳಿದ್ದಾರೆ. 1 ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ 2 ಮಾರ್ಕ್ಸಲ್ಲಿ ಕೇಳ್ಬೋದು, ಇಲ್ಲ 4 ಮಾರ್ಕ್ಸಲ್ಲಿ ಕೇಳ್ಬೋದು. ಎಲ್ಲ ಬಿಟ್ಟು ಇದೊಂದು ಸ್ವಲ್ಪ ಟ್ವಿಸ್ಟೆಡಾಗಿ ಕೇಳ್ತಾರೆ. ಯಾಕೆ ಅಂದರೆ ನೋಡಿ, ಇಲ್ಲಿ 4 ಮಾರ್ಕ್ಸಿಗೆ ಕೇಳಿದ್ದಾರೆ, ಬಟ್ ಇದು ನಾನು ಡೈರೆಕ್ಟ್ 5 ಮಾರ್ಕ್ಸಿಗೆ ಕೇಳಿಬಿಟ್ಟಿದ್ದಾರೆ. ಅದೇ ಕ್ವಶನ್ನೇ 5 ಮಾರ್ಕ್ಸಿಗೆ ಕೇಳ್ಬೋದು ಅಷ್ಟೇ. ಒಂದು MCQ ಇರ್ಬೋದು, ಇಲ್ಲ 1 ಮಾರ್ಕ್ಸಿಗೆ 1 ಇರ್ಬೋದು. ಅಂದರೆ 1 ಮಾರ್ಕ್ಸಿಗೆ ಫಿಕ್ಸಾ, 1 ಮಾರ್ಕ್ಸಲ್ಲಿ ಕೇಳ್ತಾರೆ. 1 ಮಾರ್ಕ್ಸ್ ಸೆಕ್ಷನಲ್ಲಿ 1 ಕ್ವಶನ್ ಇದ್ದೇ ಇರುತ್ತೆ. ಸೊ ಇದು ಮ್ಯಾಥಮೆಟಿಕ್ಸ್ ಬ್ಲೂ ಪ್ರಿಂಟು. ಎಕ್ಸಾಕ್ಟ್ ಬ್ಲೂ ಪ್ರಿಂಟ್ ಇದೇ ರೀತಿ ಓದ್ಕೊಳ್ಳಿ ಸಾಕು, ಇದು ಬಿಟ್ಟು ಬೇರೆ ರೀತಿ ಯಾವುದೇ ಓದೋ ಅವಶ್ಯಕತೆ ಇಲ್ಲ. ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊತೀನಿ ಇವತ್ತಿನ ವಿಡಿಯೋ. ಸೊ ಆದಷ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ, ಬೇರೆ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗೋ ರೀತಿ ಮಾಡಿ. ಥ್ಯಾಂಕ್ ಯು.